happy world, rich Bharat, rich world friends. Welcome back to Money Number. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಸರ್ಟಿಫೈಡ್ ಒಪ್ಪನೋ ಹೀಲರ್. ಫ್ರೆಂಡ್ಸ್, ಹಿಂದಿನ ವಿಡಿಯೋಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಸೂಪರ್ ಕೋಡ್ಗೆ ಎಂಟರ್ ಆಗಿಬಿಟ್ಟಿದ್ದೀವಿ. ಅಕ್ಟೋಬರ್ ತಿಂಗಳಿಗೆ ಎಂಟರ್ ಆಗಿದ್ದೀವಿ. ಇವತ್ತು 1 ಸೂಪರ್ ಕೋಡ್, ಸೂಪರ್ ಆದ ಇನ್ಫಾರ್ಮೇಷನ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ. ಆ ಸೂಪರ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ನೀವು? ಹೌದು, ಎಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, ಹೌಸ್ ನಂಬರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮನೆ ಎಷ್ಟೇ ವಾಸ್ತು ಪ್ರಕಾರ ಕಟ್ಟಿದ್ರು, ನಿಮ್ಮ ಡೋರ್ ಪೂರ್ವಕ್ಕೆ ಇರ್ಬೋದು, ಉತ್ತರಕ್ಕೆ ಇರ್ಬೋದು, ಒಳ್ಳೆ ಫೇಸಿಂಗ್ಗೆ ಇರ್ಬೋದು, ಆದರೆ ನಿಮ್ಮ ಹೌಸ್ ನಂಬರ್, ಫ್ಲ್ಯಾಟ್ ನಂಬರ್ ಅಥವಾ ಸೈಟ್ ನಂಬರ್ ಅನ್ನೋದು ರಾಂಗ್ ನಂಬರ್ಸಲ್ಲಿದ್ದರೆ ತುಂಬ ಕಷ್ಟಗಳನ್ನ ಅನುಭವಿಸ್ತೀರ. ಹೌಸ್ ನಂಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂಮರಾಲಜಿ. ಅದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವ ನಂಬರ್, ಒಂದು ನಂಬರ್ 1 ಅಲ್ವಾ? ಸೊ ನಂಬರ್ 1ಇಂದ ಹಿಡಿದು 9 ನಂಬರ್ಸ್ವರೆಗೂ ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋಣ. ಸೊ ಹೌಸ್ ನಂಬರ್ 1 ಅಂದರೆ ಯಾವ ರೀತಿ ಇರ್ತಾರೆ, ಯಾವ ರೀತಿ ರಿಸಲ್ಟ್ ಬರೀತಾರೆ. 1, 10, ಹೌಸ್ ನಂಬರ್ 10 ಆಗಿರ್ಬೋದು, ಹೌಸ್ ನಂಬರ್ 19 ಆಗಿರ್ಬೋದು, ಹೌಸ್ ನಂಬರ್ 28 ಆಗಿರ್ಬೋದು, ಅಥವಾ ಹೌಸ್ ನಂಬರ್ 55, 46, ಹೌಸ್ ನಂಬರ್ 37, 64. ಸೊ ಈ ಹೌಸ್ ನಂಬರ್ಸಲ್ಲಿ ನೀವೇನಾದರೂ ಜೀವಿಸ್ತಾ ಇದ್ದರೆ, ಅಂದರೆ ಅಟ್ ಪ್ರೆಸೆಂಟ್ ನೀವು ನಿಮ್ಮ ಕುಟುಂಬದ ಜೊತೆ ಈ ಮನೆ ನಂಬರಲ್ಲಿ ಇದ್ದರೆ, ನಿಮ್ಮ ಒಂದು ಸ್ವಭಾವ ಆಗಿರ್ಬೋದು, ನೀವು ಯಾವ ರೀತಿ ಇರ್ತೀರಾ ಅಂದರೆ ಹೌಸ್ ನಂಬರ್ 1 ಅದು ನಂಬರೇ ಹೇಳ್ತಿದೆಯಲ್ಲ, 1 ಪೊಸಿಷನ್ನಲ್ಲಿ ಇರ್ತೀರಾ. ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಒಳ್ಳೆ ಜಾಬ್ಸಲ್ಲಿ ಇರ್ತೀರಾ, ಒಳ್ಳೆಯ ಒಂದು ಸಕ್ಸಸ್ ಪ್ಲೇಸಲ್ಲಿ ಇರ್ತೀರಾ. ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿರುತ್ತೆ. ಎಲ್ಲೇ ಇರಲಿ ನೀವು ಲೀಡರ್ಸ್ ಇದರಲ್ಲೇ ಇರ್ತೀರಾ. ಸೊ ನಿಮ್ಮ ಮನೆ ನಂಬರ್ ಸಹ ಇದರಲ್ಲೇ ಇದ್ದರೆ ಇನ್ನೂ ಅದ್ಭುತ. ನಿಮ್ಮ ಈ ಮನೆಯಲ್ಲಿ ನೀವಿದ್ದು ಆ್ಯಂಡ್ ನೀವೇನಾದರೂ ನಂಬರ್ 1 ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀರಾ, ಅಥವಾ ನಂಬರ್ 10, 19, 28 ಹುಟ್ಟಿದ್ದೀರಾ ಅಂದರೆ ಇನ್ನೂ ಡಬಲ್ ನಮಕ. ಆ್ಯಂಡ್ ಇದೆಲ್ಲ ಹೌಸ್ ನಂಬರ್ಸ್ ಎಲ್ಲ ಇದ್ದು 1ನಲ್ಲಿದ್ದು ನಿಮ್ಮ ಫೇಸಿಂಗ್, ಮನೆಯ ಬಾಗಿಲ ಮುಖ್ಯ ದ್ವಾರ ಅಂತೀವಲ್ಲ, ಮೇನ್ ಡೋರ್, ಆ ಮೇನ್ ಡೋರ್ ಫೇಸಿಂಗ್ ಏನಾದರೂ ಪೂರ್ವಕ್ಕೆ ಈಸ್ಟ್ ಫೇಸಿಂಗ್ ಆದರೆ, ಯಾಕೆಂದರೆ ಸೂರ್ಯ ಎಲ್ಲಿ ಹುಟ್ಟುತ್ತಾರೆ? ಪೂರ್ವಕ್ಕೆ ಅಲ್ವಾ, ಈಸ್ಟ್. ಸೊ ನಿಮ್ಮ ಮನೆ ಹೌಸ್ ನಂಬರ್ 1, 10, 19, 28, 55, 46, 37, 64 ಆಗಿದ್ದು ಪೂರ್ವಕ್ಕೇನಾದರೂ ಇದ್ದರೆ ಡೋರ್, ಅದ್ಭುತ ಕಣ್ರಿ, ಮಹಾ ಅದ್ಭುತ. ಒಳ್ಳೆಯ ವಿಜಯಗಳು ಪಡಿತೀರಾ, ಒಳ್ಳೆ ಕೀರ್ತಿ ಪ್ರತಿಷ್ಠೆಗಳನ್ನ, ನೇಮ್ ಫೇಮ್. ಈ ನಂಬರ್ಸಲ್ಲಿರೋರು ಪೊಲಿಟಿಕಲ್ ಫೀಲ್ಡ್ಗೆ ಲೀಡರ್ಸ್ ಕ್ವಾಲಿಟೀಸ್, ಲೀಡರ್ಸ್ ಆಗ್ತಾರೆ ಸಮಾಜದಲ್ಲಿ. ಒಳ್ಳೆ ಪೊಲಿಟಿಕಲ್ ಫೀಲ್ಡ್ಗೆ ಹೋಗ್ತಾರೆ. ಒಳ್ಳೆ ಒಂದು ಗಟ್ಸ್ ಅನ್ನೋದು ಇವ್ರಿಗೆ ಇರುತ್ತೆ. ಧೈರ್ಯಶಾಲಿಗಳಾಗಿರ್ತಾರೆ. ಟಾಪ್ ಪೊಸಿಷನಲ್ಲೇ ಇವರು ಇರ್ತಾರೆ. ಯಾರಿಗೂ ತಗ್ಗೋದೇ ಇಲ್ಲ ನಾನು ಅಂತಾರೆ ಇವರೆಲ್ಲ. ಆ ಒಂದು ಸ್ವಭಾವದಲ್ಲಿರ್ತಾರೆ. ಒಳ್ಳೆ ಕೀರ್ತಿ, ನೇಮ್ ಫೇಮ್, ಎವ್ರಿಥಿಂಗ್, ದುಡ್ಡು ಸಂಪತ್ತು, ಅಷ್ಟು ಐಶ್ವರ್ಯಗಳು ಇವ್ರಿಗೆ ಹಾಗೆ ಹರಿದು ಬರ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ನಂಬರ್ 1 ಅಂದರೆ ಅದ್ರ ಪಕ್ಕದಲ್ಲಿ ಏನೂ ಇಲ್ಲಲ್ಲ. ಸೊ ನಂಬರ್ 1 ಕ್ವಾಲಿಟೀಸ್ ನಿಮಗೆ ಇರುತ್ತೆ. ನೀವು ಆ ಒಂದು ಟಾಪ್ ಪೊಸಿಷನಲ್ಲೇ ನೀವು ಇರ್ತೀರಾ. ಒಳ್ಳೆ ಸಮಾಜದಲ್ಲಿ ಹೆಸರು ಗಳಿಸ್ತೀರಾ. ಸೊ ಡೋರ್ ನಂಬರ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನ್ಯೂಮರಾಲಜಿಯಲ್ಲಿ ನಿಮಗೆ ಡೋರ್ ನಂಬರೇ ವೆರಿ ಇಂಪಾರ್ಟೆಂಟ್. ಇದ್ರ ಬಿಟ್ಟು ಇನ್ನೂ ಯಾವ್ಯಾವ ಥರ ಇರ್ಬೋದು, ಲೈಕ್ 01 ಇದ್ರೂ ತೊಂದರೆ ಇಲ್ಲ. ಇದ್ರ ಪಕ್ಕದಲ್ಲಿರೋ D, ಅದು ಇದು A B C ಆ ಥರ ಕೊಡ್ತಾರೆ. ಆ ಲೆಟರ್ಸ್ನ ಕೂಡ ನೀವು ಅಪಾರ್ಟ್ಮೆಂಟ್ಸಲ್ಲಿರೋರು ಗೊತ್ತಲ್ಲ, 0, 1, 2, 3 ಆ ಥರನೂ ಕೊಡ್ತಾರೆ. ಸೊ ಎಲ್ಲ ನೀವು ಲೆಟರ್ಸ್ನ ಬರೀ ನಂಬರ್ಸ್ ಆ್ಯಡ್ ಮಾಡೋದಲ್ಲ, ನೀವು ಅದರ ಪಕ್ಕದಲ್ಲಿ A ಕೊಟ್ಟಿದ್ದಾರಾ, B ಕೊಟ್ಟಿದ್ದಾರಾ, X ಕೊಟ್ಟಿದ್ದಾರಾ, Y ಕೊಟ್ಟಿದ್ದಾರೆ, ವಾಟ್ ಎವರ್ ಲೆಟರ್ಸ್ ಇದ್ದರೂ ಆ ಲೆಟರ್ಸ್ನ ನಂಬರ್ಸ್ನ 2 ಆ್ಯಡ್ ಮಾಡಿದ್ರೇ ನ್ಯೂಮರಾಲಜಿಯಲ್ಲಿ
ಈವನ್ ವೆಹಿಕಲ್ ನಂಬರ್ಸಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಜನ ಮಾಡೋ ತಪ್ಪೇನೆಂದರೆ ಓನ್ಲಿ ನಂಬರ್ಸ್ನ ಆ್ಯಡ್ ಮಾಡ್ತಾರೆ, ಅದು ತಪ್ಪು ಫ್ರೆಂಡ್ಸ್. ಕಂಪ್ಲೀಟ್ ನಿಮ್ಮ ಒಂದು ಅಕ್ಷರಗಳು ಪ್ಲಸ್ ಸಂಖ್ಯೆಗಳು ಎರಡು ಆ್ಯಡ್ ಮಾಡಿ ಬರುವ ರಿಸಲ್ಟ್ ಏನಿದೆಯೋ ಅದೇನಾದರೂ 1 ಬಂದರೆ ಅದ್ಭುತ. ಥ್ಯಾಂಕ್ ಯು. ಇನ್ನೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ಒಂದು ಅಪಾಯಿಂಟ್ಮೆಂಟ್ಸ್ ನೀವು ತಗೋಬೋದು. ಅಪಾಯಿಂಟ್ಮೆಂಟ್ಸ್ ತಗೊಂಡು ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಥರನೂ ಇರ್ಬೋದು ಫ್ರೆಂಡ್ಸ್. ಕೆಲವ್ರಿಗೆ ಇನ್ನೂ ಡೌಟ್ ಇರೋದು ಬೇಡ, ಹೇಳ್ಬಿಡ್ತೀನಿ. 109 ಇರ್ಬೋದು. ಇದು ಆ್ಯಡ್ ಮಾಡಿದ್ರೆ ನಿಮಗೆ 10 ಲೆಕ್ಕನೇ ಬರುತ್ತೆ, 1 ಬರುತ್ತೆ. 10 ಅಂದರೆ 1 ಅಲ್ವಾ. ಸೊ 208 ತಗೋಬೋದು. ಆ್ಯಂಡ್ 505 ಇದ್ರೂ ತಗೋಬೋದು. 406, 306, 7, 604 ಅಥವಾ 406 ಉಲ್ಟಾ ಮಾಡಿಕೊಂಡ್ರು ಅಷ್ಟೇ. ನೀವು ಇದನ್ನು ಆಲ್ಟರ್ ನಂಬರ್ 91 ಇದ್ರೂ 10 ಲೆಕ್ಕನೇ. ಒಟ್ಟಿನಲ್ಲಿ ನೀವು ಕೂಡಿದರೆ ನಂಬರ್ ಕಂಪ್ಲೀಟಾಗಿ ಕೂಡಿದರೆ ನಿಮಗೆ 1 ಬರಬೇಕು, ಅಥವಾ ನಂಬರ್ಸ್ ಪ್ಲಸ್ ಲೆಟರ್ಸ್ ಎಲ್ಲ ಕಂಪ್ಲೀಟಾಗಿ ಆ್ಯಡ್ ಮಾಡಿದ್ರೆ 1 ಬರಬೇಕು. ಆಗ ನಿಮ್ಮ ಹೌಸ್ ನಂಬರ್ 1 ಅಂತ ಅರ್ಥ ಆಯಿತು ಅನಿಸುತ್ತೆ. ಈ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಒಳ್ಳೆಯ ಮಾಹಿತಿನ ಬೇರೆಯವರಿಗೂ ತಲುಪಿಸಿ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.